ಬಸವಲಿಂಗಾಯಮ್ಮ. ಈಗಾಗಲೇ 40-50 ವರ್ಷದಿಂದಲೂ ಅಲ್ಲಿ ಒಂದು ಜಾಮದಾರ ಬಂದ್ಕಾಸ್ ಒಂದಷ್ಟು ಗುರುಗಳು ಪಟ್ಕಾಸ್ ಒಂದು ಗೋಡ್ ನಿಲ್ಲಿಸಿ ಅದು ಹಡಪದಪ್ಪನ ಅಪ್ಪನವರ ಅರಿವಿನ ಮನಿ ಅಂತ ಹೇಳಿ ಕಾಸ ಹೇಗೆ ಕಾಸ. ಆಮೇಲೆ ಎಲ್ಲ ಒಂದಷ್ಟು ನಮ್ಮ ಸಮಾಜದವ್ರಿಗೆ ಯಾಕೋ ಆಮೇಲೆ ಅಲ್ಲಿ ಇದ್ದಂಥ ಒಂದಷ್ಟು ಜನಸಾಮಾನ್ಯರಿಗೂ ಅದು ಬಂದೈತಿ ಅದು ಅರಿವಿನ ಮನಿನೇ ಅಂತ ಹೇಳಿ ಕಾಸ. ಬಸವಣ್ಣನವ್ರು ಏನು ಹೆಂಗೆ ಕಲ್ಯಾಣ ಕಟ್ಟುವಾಗ ಎಲ್ಲ ಸೌಂದರ್ಯವನ್ನು ಮೇಲ್ಮುಖ್ಯ ಜಾತಿ ಭೇದ ಭಾವ ಮಾಡಿದ ಎಲ್ಲರನ್ನೂ ಏನು ತಗೊಂಡು ಮುಂದೆ ಒಂದು ನಮ್ಮ ಸಮಾಜದೊಳಗೆ ಯಾರನ್ನೂ ಭೇದ ಭಾವ ಮಾಡೋದು ಅಂತೇಳಿ ನಮ್ಮ ಹಡಪದಪ್ಪನವ್ರನ್ನ ಆಪ್ತ ರಕ್ಷಕರನ್ನಾಗಿ ಮಾಡ್ಕೊಂಡಿದ್ದರು. ಅವತ್ತೇನು ಆಪ್ತ ರಕ್ಷಕರಿದ್ರಲ್ಲ ಅಪ್ಪಣ್ಣನವ್ರು ಎಲ್ಲಿದಾರ ಅವ್ರ ಪಕ್ಕದಲ್ಲೇ ಹಡಪದಪ್ಪನವ್ರು ಬಸವಣ್ಣವ್ರು ಇದ್ದಾಗ ಎಲ್ಲಿ ಬಸವಣ್ಣವ್ರು ಇರ್ತಾರೆ ಅಪ್ಪನವ್ರು ಇದ್ದಾರೆ. ಅದಕ್ಕೆ ಅವಾಗಿನ ಅವ್ರ ಪಕ್ಕದಲ್ಲೇ ಇದ್ದಂಥ ಹಡಪದಪ್ಪನವ್ರ ಗವಿಯಲ್ಲಿ ಒಂದು ನೀಲಂಬಿಕಾ ಅನ್ನೋರು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು ಹಡಪದ ಸಮಾಜಕ್ಕೆ ನೋವನ್ನು ಉಂಟು ಮಾಡಿದ್ದಾರೆ ಪಂಚ ಕಮಿಟಿಯವರು. ಇದಕ್ಕೆ ಪಂಚ ಕಮಿಟಿಯವರಿಗೆ ನಾವು ನೇರವಾಗಿ ವಿರೋಧ ಮಾಡೋದಿಲ್ಲ. ಅಲ್ಲಿದ್ದಂಥ ಬಸವ ಕಲ್ಯಾಣ ಪ್ರಾಧಿಕಾರ ಕಮಿಟಿ ಅಧಿಕಾರಿಗಳು ನಮ್ಮ ಸಮಾಜವನ್ನೇ ನಿರ್ಲಕ್ಷ್ಯ ಮಾಡತ್ತಾರ. ಅಲ್ಲಿ ಬಂದಂಥ ಡಿ ಸಿ ಅವರಿಗೂ ಅವ್ರ ಮರಿ ಗೌರವ ಕೊಡುವಾಗ ಆಮೇಲೆ ಡಿ ಸಿ ಅವರು ಮೊನ್ನೆ ಬಂದು ಪರಿಶೀಲನೆ ಮಾಡಿದ್ರು. ಅಲ್ಲಿ ಪಂಚ ಕಮಿಟಿಯವರು ಬಂದ ಕೆಲಸ ಅದರ ಸಂರಕ್ಷಣೆ ವಿಚಾರಣೆ ಮಾಡೋದು ಅವ್ರು ಮಾತಾಡಬಾರ್ದು. ಒಂದು ನಮಗೆ ಅಹಮೋ ಏನೋ ಗೊತ್ತಿಲ್ಲ, ಇದು ಸಂಘ ಸಮುದಾಯ ಅಂತೇಳಿ ನಮಗೆ ಕಡೆಗಣಿಸ್ತಾರೆ ಗೊತ್ತಿಲ್ಲ. ಇದಕ್ಕೆ ಈ ರಾಜ್ಯಾದ್ಯಂತ ಉಗ್ರ ಹೋರಾಟಗಳಾಗ್ತಾವು. ಆಮೇಲೆ ನಿರಂತರವಾಗಿ ಬಸವ ಕಲ್ಯಾಣ ಡಿ ಸಿ ಆಫೀಸ್ ಮುಂದೆ ಅಹೋರಾತ್ರಿ ದಂಧೆ ಮಾಡಬೇಕಂತ ಈಗಾಗಲೇ ರಾಜ್ಯ ಕಮಿಟಿ ತೀರ್ಮಾನ ಮಾಡಿದ್ವಿ. ಶ್ರೀಗಳು ನಮ್ಮ ಹಡಪ ಸಮಾಜ ಶ್ರೀಗಳಾಗಲಿ ಬಲ್ಕಿಮಠ ಶ್ರೀಗಳಾಗಲಿ ಕೆಲಸ ಜೊತೆಯಾಗಿ ಒಂದು ಉಗ್ರ ಹೋರಾಟ ಮಾಡ್ತಾರೆ ಅಂತೇಳಿ ಈ ಮೂಲಕ ಒಂದು ಸಂದೇಶ ರವಾನೆ ಮಾಡ್ತೀವಿ. ಓಂ ಶ್ರೀ ಗುರು ಬಸವಲಿಂಗಾಯಮ್ಮ. 12ನೇ ಶತಮಾನದ ಮಹಾಶರಣರು ಈ ನಾಡಿಗೆ ಬೆಳಕನ್ನು ನೀಡಿರ್ತಕ್ಕಂಥ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳಾಗಿರ್ತಕ್ಕಂಥ ಹಾಗೂ ಪ್ರಥಮ ಸಂಸತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಶರಣ ಹಡಪದಪ್ಪನವರ ಅರಿವಿನ ಗವಿ ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಇತ್ತು. ಆ ಅರಿವಿನ ಗವಿಯನ್ನು ಇವತ್ತು ಅಲ್ಲಿರ್ತಕ್ಕಂಥ ಪಂಚ ಕಮಿಟಿಯವರು ಬಸವಣ್ಣನವರ ಪಕ್ಕದಲ್ಲಿರ್ತಕ್ಕಂಥ ಹಡಪದಪ್ಪನ ಅರಿವಿನ ಗವಿಯನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲಿ ಹಡಪದಪ್ಪನವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಈಗಾಗಲೇ ಬೀದರ್ ಜಿಲ್ಲೆ ಇರ್ಬೋದು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟಗಳು ಕೂಡ ಆಗಿವೆ. ರಾಜ್ಯ ಸಂಘದಿಂದ ಕೂಡ ಹೋರಾಟ ಆಗಿದೆ. ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳ ಮುಖೇನ ಮನವಿಯನ್ನು ಕೊಟ್ಟದ್ದಾಗಿದೆ. ಆದಾಗ್ಯೂ ಕೂಡ ಪಂಚ ಕಮಿಟಿಯವರು ಅಲ್ಲಿ ಹಡಪದಪ್ಪನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಾವೆಲ್ಲರೂ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ರು ಕೂಡ ನಮಗೆ ಕ್ಯಾರೆ ಆಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಬೆಳಗಾವಿ ಜಿಲ್ಲೆಯ ಅಖಂಡ ಜಿಲ್ಲೆಯ ಪರವಾಗಿ ಈ ಮೂಲಕ ಅಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪಂಚ ಕಮಿಟಿಯವರಿಗೆ. ಶೀಘ್ರದಲ್ಲಿ ನೀವು ಅಲ್ಲಿ ಹಡಪದಪ್ಪನವರ ಅರಿವಿನ ಗವಿಯನ್ನ ಪುನಃಸ್ಥಾಪಿಸಿ ಹಡಪದಪ್ಪನವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಇದ್ರೆ ಬಸವ ಕಲ್ಯಾಣ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಏನಿರ್ತಕ್ಕಂಥ ಶರಣ ಸಂಕುಲ ಎಂದು ಬಸವ ಕಲ್ಯಾಣಕ್ಕೆ ಬಂದು ಉಗ್ರವಾದ ಪ್ರತಿಭಟನೆಯನ್ನ ಮಾಡತಕ್ಕಂಥ ಎಚ್ಚರಿಕೆಯನ್ನ ಇವತ್ತಿನ ದಿನ ಆ ಪಂಚ ಕಮಿಟಿಗೆ ನಾನು ನಮ್ಮ ಸಮಾಜದ ಒಬ್ಬ ಸಾಮಾನ್ಯ ಪ್ರತಿನಿಧಿಯಾಗಿ ಕೊಡಲು ಇಚ್ಛೆಯನ್ನ ಪಡ್ತಾ ಇದ್ದೇನೆ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯಮ್ಮ. ಏನ ಬಸವ ಕಲ್ಯಾಣದ ನಮ್ಮ ಅರಿವಿನ ಬರೆಯ ಬಗ್ಗೆ ಬಾಕಿ ಶ್ರೀಗಳು ನಮ್ಮ ಜೊತೆ ಅದಾರ. ಆದ್ರೆ ಅಲ್ಲಿರುವಂಥ ಪಂಚ ಕಮಿಟಿ ಅವ್ರು ಏನು ಹೇಳಕತ್ತಾರ ಅಂದ್ರೆ ಬಾಕಿ ಶ್ರೀನ ರಾಜಕೀಯ ಮಾಡಕತ್ತಾರ ಅಂತ ಹೇಳ್ತಾರೆ. ಅಲ್ರಿ ಬಾಕಿ ಶ್ರೀಗಳಿಗೆ ಬಗ್ಗೆ ಇವ್ರು ಮಾತಾಡ್ತಾರೆ ಪಂಚ ಕಮಿಟಿ ಅವ್ರ ಅಂದ್ರೆ ಎಷ್ಟು ಶಾಣ್ಯರ್ ಇರ್ಬೇಕು. ಅಲ್ಲಿ ಅರಿವಿನ ಮನೆ ಐತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ಆ ಪಂಚ ಕಮಿಟಿ ಅವ್ರಿಗೂ ಗೊತ್ತೈತಿ. ಅವರ ನಮ್ಮ ದೊಡ್ಡ ತೆಗೆದು ಹೋಗೋದು ಈಗ ಹೇಳ್ತಾರೋ ಅಲ್ಲಿ ಅರಿವಿನ ಮನೆ ಇದ್ದಿದ್ದಿಲ್ಲ, ನಿಮ್ಮ ಕಡೆ ಏನು ಪ್ರೂಫ್ ಐತೆ ಅಂತ. ನಮ್ಮ ಕಡೆ ಎಲ್ಲ ಪ್ರೂಫ್ ಅದಾವು. ನಾವು ಜಾಮದಾರ್ ಅವ್ರಿಗೆ ಈಗಾಗಲೇ ಅದನ್ನ ಮನವಿಯನ್ನು ಸಲ್ಲಿಸಿದೆವು. ಈಗ ಯಾವುದೋ ಕಾರಣಕ್ಕೆ ಅಲ್ಲಿ ಅರಿವಿನ ಮನೆ ಒಳಗೆ ನಮ್ಮ ಅಪ್ಪನವ್ರ ಮೂರ್ತಿ ಕುಂಡಿಸ್ಲಿಲ್ಲ ಅಂದ್ರೆ ಬೆಳಗಾವಿಯಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಹಡಪದ ಸಮಾಜದಾಗ ಬಂದು ಬಸವ ಕಲ್ಯಾಣದಾಗ ಧರಣಿ ಸತ್ಯಾಗ್ರಹ ಮಾಡಿ ಅಲ್ಲಿ ಅರಿವಿನ ಮನೆ ಒಳಗ ಅಪ್ಪನವರ ಮೂರ್ತಿಯನ್ನ ಕುಂಡಿಸ್ತೀವಂತ ಈ ರೀತಿ ಹೇಳಕ್ ಇಷ್ಟಪಡ್ತೀನಿ. ಆದರೂ ಕೂಡ ಯಾರು ಕಾನೂನು ಕೈಗೊಂಡಿರೋ ಆದಾಗ ಗೊತ್ತಿಲ್ಲ. ನಾವು ರಾಜ್ಯದ ಹೋರಾಟ ಮಾಡಿ ಹಡಪದಪ್ಪನವ್ರನ್ನ ಅರಿವಿನದಲ್ಲಿ ಒತ್ತು ಕೊಂಡಲೇಬೇಕು. ಯಾಕಂದ್ರೆ ಬಸವಣ್ಣದಲ್ಲಿ ಹಡಪದಪ್ಪನ ಎಲ್ಲರ ಆಪ್ತ ಕಾರ್ಯದರ್ಶಿ ಇವರು ತಾರತಮ್ಯ ಮಾಡಿ ಪಂಚ ಕಮಿಟಿಯವರು ಕಾನೂನು ಕೈಗೊಳ್ಳಲು ಮಾಡ್ತಾರೆ. ಯಾವುದೇ ಕಾರಣಕ್ಕೂ
ನಾವು ಅದನ್ನು ಬಿಡುವಂತ ಕೈ ಕೊಡೋದು ಪ್ರಶ್ನೆನೇ ಇಲ್ಲ. ನಾವು ಹಬ್ಬದಪ್ಪ ಕುಡಿಸ್ತೇವಂತೆ ಈ ಬೆಳಗಾವಿಯಿಂದ ಒಂದು ಸಂದೇಶ ಕೊಡ್ತಾವು ಕೂಡ ನಾವು ಹೋರಾಟ ಮಾಡ್ತಾವೆ ಅಂತೇಳಿ ನಾನು ಯಾರು ಶ್ರೀ ಗುರು ಬಸವಲಿಂಗಾಯ ನಮಃ. ಈಗೇನ ಬಸವ ಕಲ್ಯಾಣದಲ್ಲಿ ಏನ ದುರದೃಷ್ಟ ಸಂಗತಿ ನಡೆದೈತಿ, ಅದಕ್ಕೆ ನಾವು ಪಂಚ ಕಮಿಟಿ ಅವ್ರಿಗೆ ಒಂದು ಕ್ವಶನ್ ಮಾಡ್ಬೇಕಾದನ್ನ ಅವ್ರ ಹಿಸ್ಟ್ರಿ ತೆಗೆದು ನೋಡ್ಬೇಕು. ಯಾಕಂದ್ರೆ ಬಸವಣ್ಣವ್ರ ಹುಟ್ಟಿದಾಗಿಂದ್ರೆ ಸಾಯುವಾಗ ಯಾರು ಒಬ್ಬರು ಶರಣವ್ರ ಒಟ್ಟಿಗೆ ಅದಾರಂದ್ರೆ ಅವ್ರು ಹರ್ಬಲ್ ಅಪ್ಪಣ್ಣವ್ರು ಮಾತ್ರ. ಅದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡ ಏನಿಗೇನು ಮಾಡಿದಾರದು ಸಾಹಸ ಮಾಡಿದಾರಲ್ಲ ಅದನ್ನ ಮುಂದೆ ಹಂಗೆ ಮಾಡಬಾರ್ದು. ನಾವು ಎಲ್ಲ ರಾಜ್ಯ ಅಥವಾ ಜಿಲ್ಲಾ ಕಮಿಟಿ ತಾಲೂಕಾ ಕಮಿಟಿ ಅವರು ಎಲ್ಲರೂ ಉಗ್ರ ಹೋರಾಟವನ್ನ ಅಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡೋದಕ್ಕೆ ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ. ಆದ ಕಾರಣ ಪಂಚ ಕಮಿಟಿ ಅವರು ಇದ್ರ ಬಗ್ಗೆ ಅವ್ರು ಸ್ವಲ್ಪ ವಿಚಾರನ ತಿಳ್ಕೊಬೇಕಾದ್ರೆ ನಾನು ದಯವಿಟ್ಟು ಅವ್ರಿಗೆ ಮನವಿ ಮಾಡ್ತೀನಿ. ಯಾಕಂದ್ರೆ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರ ಹುಟ್ಟಿದಾಗಿಂದ ಸಾಯುವವರೆಗೂ ಅವರ ಇದನ್ನ ಲೀನ ಆಗುವವರೆಗೂ ನಮ್ಮ ಹರ್ಪದಪ್ಪನವ್ರ ಹೆಗಲಾಗಿರ್ತಾರೆ. ಅದಕ್ಕಾಗಿ ಪಂಚ ಕಮಿಟಿ ಅವ್ರಿಗೆ ನಾವು ಹೇಳೋದಿಷ್ಟ, ನಮ್ಮ ಬಸವಣ್ಣವ್ರು ಏನಿರ್ತಾರೆ ಅಲ್ಲಿ ಹರ್ಪದಪ್ಪನವರ ಮೂರ್ತಿ ಇರಲೇಬೇಕಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಓಂ ಶ್ರೀ ಹಡಪದಪ್ಪನ ನಮ್ಮ ಹಾಗೂ ಆರೋಗ್ಯ ದೇವರ ಹಡಪದಪ್ಪನವರಿಗೆ ಮೊದಲು ಸ್ಮರಿಸುತ್ತಾ ಪರಮ ಪೂಜ್ಯ ಅಪ್ಪನ ಮಾಸಗಳ ಆಶೀರ್ವಾದ ಪಡೆಯುತ್ತಾ ಈ ದಿನ ಬಸವ ಕಲ್ಯಾಣದಲ್ಲಿ ಇರತಕ್ಕಂಥ ಅರಿವಿನ ಗರಿಯಲ್ಲಿ ನಮ್ಮ ಮೂಲ ಹಡಪದ ಅಪ್ಪಣ್ಣನವರ ಮೂರ್ತಿಯನ್ನ ಏನು ಪಂಚ ಕಮಿಟಿಯವರು ಬೇರೆ ಕಡೆ ಸ್ಥಳಾಂತರಗೊಳಿಸಿದ್ದಾರೆ. ಇದಕ್ಕೆ ನಮ್ಮೆಲ್ಲ ಹಡಪದ ಅಪ್ಪಣ್ಣವರ ಮನಸ್ಸಿಗೆ ಬಹಳ ತುಂಬ ನೋವಾಗಿದೆ. ಆದ್ದರಿಂದ ಈ ಪಂಚ ಕಮಿಟಿಯವರು ಏನು ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಹಡಪದ ಅಪ್ಪಣ್ಣ ಸಮುದಾಯ ಸೇರಿಕೊಂಡು ನಾಳೆ ನೀವೇನಾದರೂ ಮೂರ್ತಿ ಸ್ಥಾಪನೆಯನ್ನು ಮಾಡುತ್ತಿದ್ದರೆ ನಾವೆಲ್ಲ ಅಲ್ಲಿ ಬಂದು ಆ ಮೂರ್ತಿ ಸ್ಥಾಪನೆ ನಾವೇ ಮಾಡ್ತೀವಿ. ಹಾಗೂ ಆ ಮೂರ್ತಿ ಸ್ಥಾಪನೆ ಮಾಡೋದ್ರ ಜೊತೆಗೆ ನಾವು ಹೇಳ್ತೀವಿ ಈಗ 12ನೇ